ಹಾಯ್ ನಮಸ್ಕಾರ. ಇವತ್ತು ನೋಡಿ ಎಲ್ಲ ಥರ ತರಕಾರಿಗಳು ಹಾಕ್ಕೊಂಡು ಏನನ್ನ ಒಂದು ಕರಿ ಮಾಡೋಣ ಅನ್ನಿಸ್ತು. ನೋಡಿ ತರಕಾರಿ ಎಲ್ಲನೂ ತೊಗೊಂಡಿದ್ದೀನಿ. ಬನ್ನಿ ಇದು ಯಾವ ಥರ ಮಾಡೋದು ನೋಡೋಣ. ಗ್ಯಾಸ್ ಹಚ್ಚಿ ನಾನು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಕು. ಕ್ಯಾಪ್ಸಿಕಮ್ ಒಂದು ಬಿಟ್ಟು ಈ 4 ತರಕಾರಿನ ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ನೀರೊಳಗೆ ನೆನೆಸಿ ಇಟ್ಟಿದ್ದೆ, ಯಾಕಂದರೆ ಏನನ್ನ ಗಲೀಜಿದ್ರೆ ಹೋಗಲಿ ಅಂತ ಹೇಳಿ. ಮಿಕ್ಸಿ ಜಾರಿಗೆ ಒಂದು 1/4 ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಒಂದು 10ರಿಂದ 15 ಕಾಳುಮೆಣಸು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯ ಸ್ವಲ್ಪ ತಿರ್ಸ್ಕೊಂಡ್ರಿ. ನೋಡಿ ಹಾಗಿದೆ. ನಾನು 2-3 ಸತಿ ತಿರ್ಸ್ಕೊತಾನೆ ಇದ್ದೆ. ಮಧ್ಯಮ ಉರಿ ಒಳಗೆ ಇಟ್ಕೊಂಡು ತಿರ್ಸ್ಕೊಬೇಕಾಗ್ತಿದ್ದೆ. ಒಂದು ದೊಡ್ಡದು ಕ್ಯಾಪ್ಸಿಕಮ್ ತಗೊಂಡಿದ್ದೆ, ಅದನ್ನು ಅಷ್ಟೇ ಇವಾಗ ಹಾಕ್ಕೊಂಡು ಅದೇನು ಜಾಸ್ತಿ ಉರಿಬೇಕಾಗಿಲ್ಲ, ಲೈಟಾಗಿ ಉರಿದ್ರೆ ಸಾಕು. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಿದೆ ನೋಡಿ, 3/4 ಭಾಗ ಇಲ್ಲ ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಸಾಕು. ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ತಿರ್ಗಾ ಅದೇ ಪಾತ್ರೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. 1 ಚಕ್ಕೆ, 2 ಲವಂಗ, 1 ಏಲಕ್ಕಿ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ದೊಡ್ಡ ಸೈಜ್ ಒಳಗಡೆ ಒಂದು 3 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳೋಣ. ಕಲರ್ ಬರೋ ಗಂಟ ಚೆನ್ನಾಗೆ ಮಧ್ಯಮ ಉರಿಯೊಳಗೆ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಸಣ್ಣ ಟೊಮಟ ಒಂದು 5 ಟೊಮಟ ನಾವು ತೊಳೆದು ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ರುಬ್ಕೊಂಡ್ಬರ್ತೀನಿ. ದೊಡ್ಡ ಟೊಮಟ ಆದರೆ ಒಂದು 3 ಸಾಕು. ಸಣ್ಣ ಟೊಮಟ ಆಗಿದ್ದಕ್ಕೆ ನಾನು 5 ತಗೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹಸಿ ವಾಸನೆ ಹೋಗಿದೆ ಚೆನ್ನಾಗೆ. ನೋಡಿ ಆದಷ್ಟು ಮನೆ ಒಳಗಡೆನೆ ಪುಡಿ ಮಾಡ್ಕೊಂಡ್ರಿ. ಏನಾದ್ರೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪುಡಿ ಮಾಡಿಕೊಂಡು ಮನೆ ಒಳಗಡೆ ಬಳಸಿ. ಸುಮ್ಮನೆ ಅಂಗಡಿಗೆ ಹೋಗಿ ಯಾವುದಾವುದೋ ಪುಡಿಗಳನ್ನ ತರಕ್ಕೆ ಹೋಗಬೇಡಿ. ಧನಿಯಾ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು, ಅರಿಶಿನ ಅರ್ಧ ಸ್ಪೂನು, ಮತ್ತು ಗರಂ ಮಸಾಲ, ಮತ್ತು ಜೀರಿಗೆ, ಇದು ಬಂದ್ಬಿಟ್ಟು ಸೋಂಪು ಮತ್ತು ಧನಿಯಾ, ಅದನ್ನ ಇಷ್ಟು ಹಾಕ್ಕೊಂಬಿಡೋಣ. ಈಗ ಚೆನ್ನಾಗೆ ಕಡಿಮೆ ಉರಿಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿಟ್ಟಿರೋ ಟೊಮೊಟೊ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ದೊಡ್ಡದಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮೀಡಿಯಂ ಉರಿಯೊಳಗೆ ಟೊಮಟೊ ಹುರ್ಕೊಂಡ್ಬಿಡೋಣ, ಬೇಯಿಸ್ಕೊಂಡ್ಬಿಡೋಣ. ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಮಸಾಲೆನೂ ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡಿದೆ. ಆವಾಗಲೇ ರುಬ್ಬಿಟ್ಟಿದ್ದೀವಲ್ಲ ಕೊಬ್ಬರಿನೂ ಮತ್ತು ಹಸಿಮೆಣಸಿನ್ಕಾಯಿನೂ, ಅದನ್ನ ಹಾಕ್ಕೊಂಡ್ಬಿಡ್ತೀನಿ. ಆ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆ ಕಡೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಜಾರ್ ತೊಳೆದಿರೋ ನೀರು ಹಾಕ್ಕೊಂಬಿಡೋಣ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಬಿಡೋಣ. ನಾನು 3 ಲೋಟ ನೀರು ಹಾಕಿದ್ದೀನಿ. ಆಗಲೇ ಕಾಯಿ ಫ್ರೈ ಮಾಡುವಾಗ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರಿ, ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಂದ್ಸತಿ ತಿರುಗಿಸ್ಬಿಟ್ಟು ಕುದಿಯಕ್ಕೆ ಬಿಡೋಣ. ಕುದೀತಾ ಇದೆ ನೋಡೋಣ. ಈಗ ಒಂದ್ಸತಿ ಕೈ ಆಡಿಸ್ಕೊಳ್ಳೋಣ. ಈಗ ಈ ತರಕಾರಿ ಎಲ್ಲ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಉರಿಯೊಳಗೆ ಬೇಯಿಸೋಣ. ಮುಚ್ಚಿಡೋಣ. ಮಧ್ಯ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಮಿಕ್ಸ್ ಮಾಡೋಣ. ನೋಡಿ ಅದಕ್ಕಿದ್ರೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಹಾಗಾಗಿ ನನಗೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೂ ನೀವು ಮಾಡ್ಕೊಬೋದು. ಇದಕ್ಕೊಂದು ಹೆಸರು ನೀವೇ ಹೇಳಬೇಕು. ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್.